ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ಓದಿರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಯುಮಿನಿ ಮೀಟ್ ಇತ್ತು. ಸೊ ಹಾಗಾಗಿ ನಾವು 6 ವರ್ಷದ ನಂತರ ಮತ್ತೆ ಕಾಲೇಜ್ಗೆ ಹೋಗಬೇಕು ಅಂತೇಳಿ ಬಂದಿದ್ವಿ. ಫಸ್ಟು ಸಾಯಿಬಾಬಾ ಟೆಂಪಲ್ ಇದೆ, ಸಾಯಿಬಾಬಾ ಸರ್ಕಲಲ್ಲಿ ಹೊಸಪೇಟಲ್ಲಿ. ಅದಾದಮೇಲೆ ಅದ್ರ ಬ್ಯಾಕ್ ಸೈಡ್ ನಮ್ಮ ಕಾಲೇಜ್ ಇದೆ. ಸೊ ಫಸ್ಟ್ ಟೆಂಪಲ್ಗೆ ಹೋಗಿ ಆಮೇಲೆ ಕಾಲೇಜ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಹೋಗಬೇಕಾದ್ರೆ ಇದು ನಮ್ಮ ಫಸ್ಟ್ ಕ್ಯಾಂಪಸ್ಗೆ ಬಂದ್ವಿ. ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಿಂದ ಬಂದು ಹೋಗ್ತಾ ಇದ್ವಿ. ಎಲ್ಲದನ್ನೂ ನೋಡಿಕೊಂಡು ಹೇಗಿದೆಯೋ ಹಾಗೇ ಇತ್ತು, ಇನ್ನು ನಾವಿದ್ದಾಗ ಹೇಗಿತ್ತೋ ಹಾಗೇ ಇತ್ತು. ಓಕೆ, ಇದು ಕಾಲೇಜ್ ಎಂಟ್ರೆನ್ಸು. ಇಲ್ಲೇ ಫ್ಲ್ಯಾಗಲ್ಲೆಲ್ಲ ಇದು ಮಾಡ್ತಾರೆ. ನೆಕ್ಸ್ಟು ಇದೆಲ್ಲ ಕ್ಯಾಂಪಸ್ಸು. ಇಲ್ಲೆಲ್ಲ ನಮಗೆ ಬಂದು ತುಂಬ ಖುಷಿ ಆಯಿತು, ಯಾಕಂದರೆ ನಾವೆಲ್ಲ ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದಿದ್ದು, ಇಲ್ಲೇ ಕೂಡ್ತಿದ್ದಿದ್ದು ಎಲ್ಲ ನೆನಪಾಗ್ತಾ ಇತ್ತು. ಏನೂ ಅಷ್ಟು ಚೇಂಜಸ್ ಆಗಿರಲಿಲ್ಲ, ಬಟ್ ಹಾಂ, ಅದೇ ನಾವೇ ಏನೋ ಭಾಳ ದಿನ ಆದಮೇಲೆ ಬಂದ್ವಿ ಅಂತ ಅನ್ನಿಸ್ತಾ ಇತ್ತು. ಆದರೂ ಅವಾಗಿದ್ದಂಗೆ ಇತ್ತು, ಏನೂ ಚೇಂಜಸ್ ಆಗಿರಲಿಲ್ಲ. ಸೊ ಒಳಗಡೆ ಹೋಗಬೇಕು ಅಂತ ಬಂದ್ವಿ. ಬಂದರೆ ಇಲ್ಲೆಲ್ಲ ಫಸ್ಟ್ ಇವರು ರಿಜಿಸ್ಟ್ರೇಷನ್ನು ಅದು ಇದು ಮಾಡಿಸ್ಕೊತಾ ಇದ್ದರು. ಟೋಕನ್ ಆಫ್ ಲವ್ ಅಂತ ಹೇಳ್ಬಿಟ್ಟು ಓಲ್ಡ್ ಸ್ಟೂಡೆಂಟ್ಸ್ಗೆಲ್ಲರಿಗೂ ಗಿಫ್ಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಎಲ್ಲರೂ ಮಾತಾಡಿಸ್ತಾ ಇದ್ದರು. ಸೊ ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿತ್ತು. ಸೊ ಇಲ್ಲಿ ಬಂದು ನಾವು ಬ್ಯಾಡ್ಜ್ ಹಾಕಿದ್ರು ಅಲ್ಯುಮಿನಿ ಮೀಟ್ದು. ನೆಕ್ಸ್ಟು ಗಿಫ್ಟ್ ಕೊಟ್ಟರು, ತಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಎಲ್ಲರನ್ನೂ ಲೆಕ್ಚರ್ಸ್ ಅಲ್ಲೇ ಇದ್ದರು. ನಮ್ಮ ಇದ್ರ ಹತ್ರ ಮಾತಾಡಿಸ್ಕೊಂಡು ಹಾಕ್ಕೊಂಡು ಇಸ್ಕೊಂಡು ಹೋಗ್ತಾ ಇದ್ವಿ. ಸೊ ಯಾರ್ಯಾರು ಬಂದಿದ್ರು ಅಂತ ಹೇಳ್ಬಿಟ್ಟು ಫಿಲಪ್ ಮಾಡಿಸ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ರು. ಸೊ ಅಲ್ಲಿಂದ ಮುಗಿಸಿ ಒಳಗಡೆ ಬಂದ್ವಿ. ನಾವು ಬಂದಾಗೂ ಇನ್ನೂ ಅಷ್ಟು ಜನ ಬಂದಿರಲಿಲ್ಲ. ಅವರೆಲ್ಲ 11 o'clock ಆ ಥರ ಹೇಳಿದರು, ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಎಲ್ಲ ನಾವು ಸ್ವಲ್ಪ ಬೇಗ ಬಂದಿದ್ವಿ. ಇಲ್ಲಿ ನೋಡಿದರೆ ಹಂಪಿ ಟೈಮ್ಸ್ ಲೋಕಲ್ ನ್ಯೂಸ್ ಚಾನಲಲ್ಲಿ ಟುಡೇ ಇವತ್ತು ಅಲ್ಯುಮಿನಿ ಮೀಟ್ ಇದೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ರು. ಅದನ್ನು ಅಲ್ಲಿ ಎಲ್ಲ ಮೆಮೊರಲಿಯನ್ಗೆ ಹಾಕಿದ್ರು. ನೋಡಿ ಖುಷಿ ಆಯಿತು ಬಂದು. ಆಮೇಲೆ ನಾವು ಸ್ವಲ್ಪ ಕಾಲೇಜ್ ರೌಂಡ್ ಹೊಡೆಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ, ಕ್ಲಾಸ್ ರೂಮ್ ಎಲ್ಲ ನೋಡೋಣ ಅಂತ. ಓಕೆ, ಸ್ವಲ್ಪ ಹೊತ್ತು ಕೂತು ಫಂಕ್ಷನ್ ನೋಡಿಕೊಂಡು ನೆಕ್ಸ್ಟು ಹಾಗೆ ರೌಂಡ್ಸ್ ಆಗ್ತಾಯಿದ್ವಿ, ಅದು ಇದು ನೋಡ್ತಾಯಿದ್ವಿ. ಇನ್ನೂ ನಮಗೇನಂತ ಹೇಳ್ತು ಅಂತಂದರೆ ನಾವಿದ್ದಾಗ ಹೇಗಿತ್ತು ಹಾಗೇ ಇತ್ತು, ಏನೂ ಚೇಂಜ್ ಆಗಿರಲಿಲ್ಲ. ಸೊ ಹಾಗೆ ನಾವು ಅಲ್ಲಿ ಹೋಗ್ತಿದ್ವಿ ಇಲ್ಲಿ ಹೋಗ್ತಿದ್ವಿ ಅಂತ ನೋಡಿಕೊಂಡು ತಿರ್ಗಾಡ್ತಾಯಿದ್ವಿ. ಏನೋ ಚೆನ್ನಾಗಿತ್ತು. ಹೋಗಿದ್ದು 6 years ಆದಮೇಲೆ ಮತ್ತೆ ಕಾಲೇಜಿಗೆ ಪಾಪ ನಮ್ಮ ಲೆಕ್ಚರ್ಸ್ ನಮ್ಮ HOD ಎಲ್ಲ ನೋಡಿ ಬಂದಿದ್ದು ಚೆನ್ನಾಗಾಯಿತು ನಮ್ಮನ್ನೆಲ್ಲ ನೋಡಿ. ಎಲ್ಲರಿಗೂ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲ ನೋಡಿ ಇದು ಆಫೀಸು. ಏನೋ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟು. ಸೊ ಇನ್ನೂ ಪ್ರೋಗ್ರಾಮ್ಸ್ ಇತ್ತು, ಭಾಳ ಇತ್ತು. ನಾವು ಕೂತು ಸ್ವಲ್ಪ ನೋಡಿದ್ವಿ. ಓಕೆ, ಆಮೇಲೆ ಫೀಡ್ಬ್ಯಾಕ್ ಫಾರ್ಮ್ ಕೊಟ್ಟಿದ್ರು, ಫಿಲಪ್ ಮಾಡಿರಿ ಅಂತ. ಮಾಡಿ ಕೊಟ್ವಿ. ಏನೇ ನಿಮ್ಮ ಒಪಿನಿಯನ್ ಇದೆ ಅಂತ ಹೇಳಿ ಅಂತ ಹೇಳಿದರು.
ಸೊ ನಮ್ಮ ಒಪಿನಿಯನ್ ಏನಿತ್ತು ಅದನ್ನ ಬರೆದು ಕೊಟ್ಟು ಇದು ಮಾಡಿದ್ವಿ. ಏನು ಹೇಳಬೇಕಂದ್ರೆ ನಾವಿದ್ದಾಗಿಂತೂ ಇವಾಗಲೂ ಕ್ಯಾಂಪಸ್ ಅದು ಚೆನ್ನಾಗಾಗಿದೆ, ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಸ್ಟೂಡೆಂಟ್ಸ್ನು ನಾವು ಕೇಳ್ತಾ ಇದ್ವಿ, ಚೆನ್ನಾಗಿದೆ ಅಂತ ಹೇಳಿದರು. ಹಂಗೆ ಬೇರೆ ಬಂದವ್ರನ್ನೂ ಎಲ್ಲ ಫ್ರೆಂಡ್ಸ್ನ ಮೀಟಾಗಿ ನಾವು ಹೋಗ್ತಾ ಇದ್ದಿದ್ದೆಲ್ಲ ಲೈಬ್ರರಿ ಅದು ಇದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಲೈಬ್ರರಿ, ನಾವು ಯಾವಾಗಾದರೂ ಫ್ರೀ ಇದ್ದಾಗ ಲೈಬ್ರರಿಗೆ ಬರ್ತಿದ್ವಿ. ಲೈಬ್ರರಿನೂ ನಮ್ಮದು ಚೆನ್ನಾಗಿತ್ತು. ಸೊ ನೋಡಿ ಇಲ್ಲಿಂದ ಹೇಗೆ ಕಾಣಿಸ್ತಾ ಇತ್ತು. ಇವಾಗ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ನಾವಿರೋದಕ್ಕಿಂತ. ಇದು ಫಸ್ಟ್ ಎಂಟ್ರೆನ್ಸು. ನಾವು ಅವಾಗ ಫೋಟೋ ತಕ್ಕೊಂಡಿರಲಿಲ್ಲ ಅಂತ ಹೇಳಿಬಿಟ್ಟು ಬಂದು ಇಲ್ಲಿ ಎಲ್ಲರೂ ಫೋಟೋ ತಕ್ಕೊಂಡು ಊಟಕ್ಕೆ ಹೋಗೋದು ಅಂತೇಳಿ ಬಂದ್ವಿ. ಆಮೇಲೆ ಊಟಕ್ಕೆ ಬಂದ್ವಿ. ಊಟ ಚೆನ್ನಾಗಿ ಮಾಡಿಸಿದ್ರು ಆ್ಯಕ್ಚುಲಿ. ಸೊ ಇದು ಈ ಕಡೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು. ಸೊ ಈ ಕಡೆ ಮಾಡಿಸಿದ್ರು. ಬಂದ್ವಿ, ಊಟ ಚೆನ್ನಾಗಿತ್ತು. ನಮ್ಮ ಸೈಡ್ದು ರೊಟ್ಟಿ, ಚಪಾತಿ, ಬದನೇಕಾಯಿ, ಹೋಳ್ಗೆ, ಪಾಯಸ ಎಲ್ಲ ಮಾಡಿಸಿದ್ರು. ಸ್ಟ್ರೆಂತ್ ಇತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಇರಲಿಲ್ಲ. ಬಂದಿದ್ದರು ಎಲ್ಲರೂ. ಮತ್ತು ಲೆಕ್ಚರ್ಸು ಅವರು ಲೈಕ್ ಆಲ್ರೆಡಿ ಸ್ವಲ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರಿಂದ 2:30 ಹಂಗಾಗಿತ್ತು. ಎಲ್ಲರೂ 2:30ಗೆ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಬಂದು ಊಟ ಮುಗಿಸ್ಕೊಂಡು ಹೋಗಬೇಕು ಅಂತ ಇನ್ನೂ ಇತ್ತು, ಜಾಸ್ತಿ ಪ್ರೋಗ್ರಾಮ್ಸ್ ಇದ್ವು. ಬಟ್ ನಮಗೆ ಫುಲ್ ಬಿಸಿಲು, ಫುಲ್ಲು ಇದಾಗಿತ್ತು. ನಾವು ನೈಟ್ ಬ್ಯಾಂಗ್ಳೂರಿಂದ ಜರ್ನಿ ಮಾಡಿ ಬಂದು ಬೆಳಗ್ಗೆನೇ ಎದ್ದು ಕಾಲೇಜಿಗೆ ಬಂದಿರೋದು, ನೈಟ್ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದು. ಸೊ ಎಲ್ಲ ಖುಷಿ ಆಯಿತು ನೋಡಿ ಚೆನ್ನಾಗಿತ್ತು ಊಟನೂ. ಊಟ ಮುಗಿಸ್ಕೊಂಡು ನಾವು ಸಾಕು ಇನ್ನೇನು ಹೊರಡೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಬಂದು ಸ್ವಲ್ಪ ಮತ್ತೆ ಹೊರಗಡೆ ಪಾರ್ಕಿಂಗಲ್ಲಿ ಸ್ವಲ್ಪ ಸುತ್ತಬಿಟ್ಟು, ಬಿಸಿಲಿಲ್ಲ ಅಂದರೆ ಏನಾದರೂ ಇರ್ಬೋದು, ಬಟ್ ಸಕ್ಕ